ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತು ಇಂದು ಉಳಿದ ಈ 12 ಜಿಲ್ಲೆಗಳ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಬಹುತೇಕ ಬಹಳಷ್ಟು ಫಲಾನುಭವಿಗಳು ಇನ್ನೂ ಕೂಡ ಪೆಂಡಿಂಗ್ ಉಳಿದಿದ್ದಾರೆ. ಇಲ್ಲಿ ಹತ್ತತ್ರ 70 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ಆದರೂ ಈಗ ದುಡ್ಡು ಜಮಾ ಆಗಿದೆ. ಇನ್ನೇನು ಬಹಳಷ್ಟು ಫಲಾನುಭವಿಗಳೇನು ಬಾಕಿ ಇಲ್ಲ. ಇದೇ ಡಿಸೆಂಬರ್ 15ನೇ ತಾರೀಕುವರೆಗೂ ಕೂಡ ಇನ್ನೂ ಬರ್ತಾನೆ ಇರುತ್ತೆ. ಈಗ ಬಾಕಿ ಉಳಿದಂತಹ ಫಲಾನುಭವಿಗಳು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಂದು ಕೂಡ 12 ಜಿಲ್ಲೆಗಳ ಒಂದು ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಈ 12 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗೋದು ಬಹಳ ಇಂಪಾರ್ಟೆಂಟು. ಹಾಗಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲೇಬೇಕು. ಸ್ನೇಹಿತರೆ, ನಿಮಗೆ 4 ಕಂತುಗಳಾದರೂ ಇಲ್ಲಿ ಬಾಕಿ ಉಳಿದಿದೆ. ಈ 4 ಕಂತುಗಳನ್ನು ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಬಿಡುಗಡೆ ಮಾಡಲಿಲ್ಲ ಅಂದರೆ ಮತ್ತೆ ಎಂದಿನಂತೆ ಮಹಿಳೆಯರ ಆಕ್ರೋಶ ಪ್ರತಿಭಟನೆ ನಡೀತಾ ಹೋದರೆ ತಾನೇ ಸರ್ಕಾರ ಬಿಡುಗಡೆ ಮಾಡಲೇಬೇಕು. ಹಾಗಾಗಿ ಇನ್ನಷ್ಟು ಪ್ರೆಷರ್ ಬೀಳಬಾರ್ದಂತ ಮೊದಲು 2 ಕಂತುಗಳನ್ನಾದರೂ ಕ್ಲಿಯರ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸೊ ಮತ್ತೆ ಇಲ್ಲಿ ಎಲ್ಲ ಮಹಿಳೆಯರಿಗೆ ದುಡ್ಡು ಜಮಾ ಆಗೋದಿಲ್ಲ, ಇದು ನಿಮ್ಮ ಗಮನದಲ್ಲಿರಲಿ. ಯಾಕಂದರೆ ಬಹಳಷ್ಟು ಫಲಾನುಭವಿಗಳು ಈಗ ಎಲಿಜಿಬಿಲಿಟಿಯನ್ನು ಹೊಂದಿಲ್ಲ. ಸೊ ಅದರಲ್ಲಿ ಈಗ ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಜಮಾ ಆಗದೇ ಇರೋಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದ್ದಾವೆ. ಹಾಗಾಗಿ ಎಲ್ಲ ವಿಷಯವನ್ನು ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಹೊಸ ರೂಲ್ಸ್ಗಳಾದ ಮೇಲೆ ರೂಲ್ಸ್ಗಳು ಬರ್ತಾನೆ ಇದ್ದಾವೆ. ಒಟ್ಟಾರೆಯಾಗಿ ಗೃಹಲಕ್ಷ್ಮಿಯರನ್ನು ನಾವು ಹೇಗೆ ಹೊರಗಿಡ್ಲಪ್ಪ, ಒಟ್ಟಾರೆಯಾಗಿ ಇವರ ರೇಷನ್ ಕಾರ್ಡನ್ನು ನಾವು ಹೇಗೆ ರದ್ದು ಮಾಡಲಪ್ಪ ಅಂತ ಆಹಾರ ಇಲಾಖೆ ಕಾಯ್ತಾ ಇರುವಂಥದ್ದು. ಯಾಕಂದರೆ ಸರ್ಕಾರಕ್ಕೆ ಲಾಸ್ ಆಗೋದನ್ನು ಆದಷ್ಟು ತಡೆಯಲಿಕ್ಕೆ ಈ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಈಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ಬಿಟ್ಟಿಲ್ಲ, ನೋಡ್ಬೋದು ನೀವು. ರೇಷನ್ ಕಾರ್ಡ್ಗೆ ಯಾರೂ ಕೂಡ ಅಪ್ಲಿಕೇಶನ್ ಹಾಕುವಂತಿಲ್ಲ. ಸದ್ಯಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಅದರಲ್ಲಿ ಹೆಸರನ್ನು ಸೇರ್ಪಡೆ ಮಾಡಿಸ್ಕೊಳ್ಳೋದು ಅಥವಾ ಹೆಸರನ್ನೇ ತೆಗೆದು ಹಾಕೋದು, ಈ ರೀತಿ ತಿದ್ದುಪಡಿ ಮಾಡೋದು, ವಿಳಾಸವನ್ನು ಬದಲಾಯಿಸೋದು, ಇದೆಲ್ಲವೂ ಕೂಡ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆದರೆ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ, ಹೊಸ ರೇಷನ್ ಕಾರ್ಡ್ಗೆ ನೀವು ಅಪ್ಲೈ ಮಾಡೋದಾಗಿರಲಿ, ಯಾವುದೇ ರೀತಿ ಅರ್ಜಿಯನ್ನು ಈಗ ಸಲ್ಲಿಸಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಸೊ ಇದರಿಂದ ತಿಳಿದು ಬರುತ್ತೆ ನಮಗೆ ಗ್ಯಾರಂಟಿ ಯೋಜನೆಗಳು ನಿಲ್ಲುವವರೆಗೂ ಅಥವಾ ಈ ಪಕ್ಷನೇ ನಿಲ್ಲುವವರೆಗೂ ಕೂಡ ನಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶನೇ ಸಿಗೋದಿಲ್ಲ ಅಂತ ಖಂಡಿತವಾಗ್ಲೂ ಇಲ್ಲಿ ಅನಿಸುತ್ತೆ ನಮಗೆ. ಈಗ ಇಲ್ಲಿ ಟಾಪಿಕ್ಗೆ ಬರೋದಾದರೆ ಸ್ನೇಹಿತರೆ, ಒಟ್ಟಾರೆಯಾಗಿ 22ನೇ ಕಂತಿನ ಹಣದವರೆಗೂ ಕೂಡ ದುಡ್ಡನ್ನು ಪಡ್ಕೊಂಡಿದ್ದೀರಿ. ಈಗ 23ನೇ ಕಂತಿನ ಹಣ ಕೂಡ ಸಾಕಷ್ಟು ಮಹಿಳೆಯರು ಪಡ್ಕೊಂಡಿದ್ದೀರಿ. ಯಾರ್ಯಾರು ಬಾಕಿ ಉಳಿದಿದ್ರಿ ಅವರ ಖಾತೆಗಳಿಗೆ ದುಡ್ಡು ಕೂಡ ಬರ್ತಾ ಇದೆ. ಈಗ ಹಿಂದಿನ ದಿನಗಳಲ್ಲಿ ಬಂದಿರತಕ್ಕಂತಹ ಜಿಲ್ಲೆಗಳನ್ನು ನಾವು ಗಮನಿಸೋದಾದರೆ ಅಲ್ಲಿ ಬೇಕಾದರೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಜಮಾ ಆಗಿದೆ, ಇನ್ನೂ ಕೂಡ ಬಾಕಿ ಉಳಿದಿದ್ದಾರೆ. ನಗರದಲ್ಲಿ ಕೂಡ ಹಾಗೆ, ಅಲ್ಲಿ ಕೂಡ ಜಮಾ ಆಗಿದೆ, ಅಲ್ಲಿ ಕೂಡ ಬಾಕಿ ಉಳಿದಿದ್ದಾರೆ. ಧಾರವಾಡ, ಯಾದಗಿರಿ, ಉತ್ತರ ಕನ್ನಡದಲ್ಲಿ ಇನ್ನೂ ಕೂಡ ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ, ಅಲ್ಲಿ ಕೂಡ ಬರಬೇಕಾಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ. ಹೀಗೆ ಹಾಸನ, ಕೊಡಗು ಆಗಿರಲಿ, ಬೀದರ ಆಗಿರಲಿ, ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಬಾಕಿ ಉಳಿದಿರತಕ್ಕಂತಹ ಕಾರಣಕ್ಕಾಗಿ ಒಟ್ಟಾರೆಯಾಗಿ ಉಳಿದಂತಹ ಫಲಾನುಭವಿಗಳ ಖಾತೆಗಳಿಗೆ ಈಗ ದುಡ್ಡನ್ನು ಜಮಾ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂದಾಗಿದೆ. ಬರೀ 2 ಕಂತುಗಳನ್ನಷ್ಟೇ ಅಲ್ಲ, ಈಗ 4 ಕಂತುಗಳನ್ನು ಕೊಡಬೇಕಾಗಿದೆ. ಯಾವ ಕಂತುಗಳನ್ನು ಅಂತ ನಾವು ನೋಡೋದಾದರೆ ಆಗಸ್ಟ್ ತಿಂಗಳದು ಈಗ ಬರ್ತಾ ಇದೆ ನೋಡಿ, 23ನೇ ಕಂತಿನ ಹಣ. ಇದಾದರೆ ಇನ್ನು ಸೆಪ್ಟೆಂಬರ್ ತಿಂಗಳದ 24ನೇ ಕಂತಿನ ಹಣ ಬರಬೇಕು, ಅಕ್ಟೋಬರ್ ತಿಂಗಳದ 25ನೇ ಕಂತಿನ ಹಣ ಬರಬೇಕು, ನವೆಂಬರ್ ತಿಂಗಳದ 26ನೇ ಕಂತಿನ ಹಣ ಬರಬೇಕು. ಒಟ್ಟಾರೆಯಾಗಿ 4 ಕಂತುಗಳು ಬರಬೇಕಾಗಿದೆ. ಅದರಲ್ಲಿ ಸದ್ಯಕ್ಕೆ 2 ಕಂತುಗಳನ್ನು ರಾಜ್ಯ ಸರ್ಕಾರ ಕ್ಲಿಯರ್ ಮಾಡುತ್ತೆ. ಇಲ್ಲಪ್ಪ 4 5 ಕಂತುಗಳು ಏನಾದರೂ ಕೊಡೋದಾಗಿದ್ರೆ ಸರ್ಕಾರಕ್ಕೆ ಒತ್ತಡ ಇದು. ಹಾಗಾಗಿ ಸರ್ಕಾರಕ್ಕೇ ಪ್ರೆಷರ್ ಬೀಳುತ್ತೆ, 5 ಕಂತುಗಳನ್ನು ಬಾಕಿ ಉಳಿಸ್ಕೊಂಡಿದ್ದೀರಂತ. ಹಾಗಾಗಿ 2 ಕಂತುಗಳನ್ನಾದರೂ ಮೊದಲು ಕ್ಲಿಯರ್ ಮಾಡಿಬಿಟ್ರೆ ಸರ್ಕಾರಕ್ಕೆ ಅಷ್ಟೊಂದು ಹೊರೆ ಬೀಳುವುದಿಲ್ಲ. ನೀನೇನು ಕೂಡ ಸಾಕಷ್ಟು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗಿದೆ. 1-2 ದಿನಗಳಂತ ಸ್ಪೀಡಾಗಿ ಜಮಾ ಮಾಡ್ತಾರೆ ನೋಡಿ, ಅಲ್ಲಿ ಸುಮಾರು 50 ಲಕ್ಷ ಜನರಿಗೆ ಆಲ್ರೆಡಿ ಕವರ್ ಮಾಡಿಬಿಟ್ಟಿರ್ತಾರೆ. ಇನ್ನು ಉಳಿದಂತಹ ಅರ್ಧಂಬರ್ಧ ಫಲಾನುಭವಿಗಳಿಗೆ ಒಂದು ಹಂತವಾಗಿ ಜಮಾ ಮಾಡ್ತಾ ಹೋಗ್ತಾರೆ. ತಾಂತ್ರಿಕ ದೋಷ, ಇನ್ಯಾವುದೋ ದೋಷ ಆಗಬಾರ್ದಲ್ವ, ಹಾಗಾಗಿ ಹಂತವಾಗಿ ಜಮಾ ಮಾಡ್ತಾ ಬರ್ತಾರೆ. ಸೊ ಇದೆಲ್ಲವೂ ಕೂಡ ಸರ್ಕಾರಿ ಒಂದು ಗೃಹಲಕ್ಷ್ಮಿಯಲ್ಲಿ ಪ್ರೊಸೆಸರ್ ಇರುತ್ತೆ. ಹಣಕಾಸು ಇಲಾಖೆಯಿಂದ ದುಡ್ಡು ಬರಬೇಕಂದ್ರೆ ಸಾಕಷ್ಟು ಪ್ರೊಸೆಸರ್ ಇರುತ್ತೆ. ಹಾಗಾಗಿ ಪ್ರತಿಯೊಂದು ತಿಂಗಳ ಕಂತನ್ನು ಕೊಡಬೇಕಂದ್ರೆ ಈ ಎಲ್ಲ ಒಂದು ಪ್ರೊಸೆಸರನ್ನು ದಾಟ್ಕೊಂಡು ಬರಬೇಕು. ಅದು ಕೂಡ ನಿಮ್ಮ ಗಮನದಲ್ಲಿರಬೇಕು. ದಿಢೀರನೇ ದುಡ್ಡು ರಿಲೀಸ್ ಮಾಡಿ ದಿಢೀರನೇ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾನಂತ ಅಂದ್ಕೊಂಡ್ರೆ ಅದು ತಪ್ಪು ಕಲ್ಪನೆ. ಅದರದೇ ಆದಂತಹ ಸಾಕಷ್ಟು ಪ್ರೊಸೆಸರ್ಗಳಿರ್ತವೆ, ಅದೆಲ್ಲವೂ ಕೂಡ ಮುಗಿಸ್ಕೊಳ್ಬೇಕಾಗತ್ತೆ. ಈಗ ಸದ್ಯಕ್ಕೆ ನಿಮಗೆ 4 ಕಂತುಗಳ ಪೈಕಿ 23ನೇ ಕಂತು ಹಾಗೂ 24ನೇ ಕಂತಿನ ಹಣ 2 ತಿಂಗಳ ಹಣವನ್ನು ಕೊಡಲಿಕ್ಕೆ ಮುಂದಾಗಿದೆ. 23ನೇ ಕಂತಿನ ಹಣ ಅಂತೂ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಜಮಾ ಆಗಿದೆ. ಇನ್ನೇನು ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ, ಅದು ಕೂಡ ಕ್ಲಿಯರ್ ಮಾಡ್ತಾರೆ. 24ನೇ ಕಂತಿನ ಹಣ ನಿಮ್ಮ ಗಮನದಲ್ಲಿರಬೇಕು. 24ನೇ ಕಂತಿನ ಹಣ ಇದೇ ಡಿಸೆಂಬರ್ 15ನೇ ತಾರೀಕಿನ ಮುಂದುಗಡೆ ರಿಲೀಸ್ ಆಗುತ್ತೆ. ಇದೇ ತಿಂಗಳಲ್ಲಿ ರಿಲೀಸ್ ಆಗುತ್ತೆ.
ಯಾಕಂದರೆ ಹಣಕಾಸು ಇಲಾಖೆದಿಂದನೇ ಆಲ್ರೆಡಿ 5,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿಕೊಂಡಾಗಿದೆ. ಹಾಗಾಗಿ 2 ಕಂತುಗಳನ್ನು ಇಲ್ಲಿ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡಬಹುದು. 2,500 ಕೋಟಿ ಒಂದು ಕಂತಿಗಾದರೆ ಇನ್ನು 2,500 ಕೋಟಿ ಹಣ ಒಂದು ಕಂತಿಗಾಗತ್ತೆ. ಈ 2 ಕಂತುಗಳನ್ನು ಇಲ್ಲಿ ಕ್ಲಿಯರ್ ಮಾಡಲಾಗುತ್ತೆ. ಇನ್ನು ಸ್ನೇಹಿತರೆ, ಬಾಕಿ ಉಳಿದಂತಹ ಹಣದ ಬಗ್ಗೆನೂ ಕೂಡ ಹೇಳಿದೆ, ಜಿಲ್ಲೆಗಳನ್ನು ಕೂಡ ಕೆಲವೊಂದಿಷ್ಟು ಹೇಳಿದ್ದೀನಿ. ಇನ್ನೂ ಉಳಿದಂಥದ್ದು ಈಗ ಹಾವೇರಿ ಆಗಿರಲಿ, ಕೊಡಗು ಆಗಿರಲಿ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಯಾದಗಿರಿ, ಬೀದರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಇನ್ನೂ ಕೂಡ ದುಡ್ಡು ಬರಬೇಕಾಗಿದೆ. ಅಲ್ಲಿ ಕೂಡ ಜಮಾ ಆಗಿದೆ. ಆದರೆ ಉಳಿದಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಬೇಕಾಗಿದೆ. ಹಾಗಾಗಿ ಅಲ್ಲಿ ಕೂಡ ಜಮಾ ಆಗುವಂಥದ್ದು. ಇನ್ನು ಒಟ್ಟಾರೆಯಾಗಿ ಸ್ನೇಹಿತರೆ, ಎಲ್ಲರ ಖಾತೆಗಳಿಗಂತೂ ದುಡ್ಡು ಬರೋದಿಲ್ಲ. ಇಂತಹ ಮಹಿಳೆಯರಿಗೆ ಮಾತ್ರ ಜಮಾ ಆಗುತ್ತೆ ಅಂತ ಹೇಳಿದ್ದೀನಿ. ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿರಬೇಕು. ನಿಮ್ಮ ಅಕೌಂಟ್ಗಳಲ್ಲಿ ನೀವು ಡೆಬಿಟ್ ಕ್ರೆಡಿಟು, ನಿಮ್ಮ ಅಕೌಂಟ್ನಲ್ಲಿ ನೀವೇನು ಮಾಡಬೇಕು, ಟ್ರಾನ್ಸಾಕ್ಷನನ್ನು ಮಾಡಿಸ್ತಾ ಇರಬೇಕು. ಆಗ ಮಾತ್ರ ನಿಮ್ಮ ಅಕೌಂಟ್ಗೆ ದುಡ್ಡು ಜಮಾ ಆಗತ್ತೆ. ಅಲ್ಲಿವರೆಗೂ ಕೂಡ ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಿದ್ರು ನಿಮ್ಮ ಅಕೌಂಟ್ಗೆ ದುಡ್ಡು ಜಮಾ ಆಗೋದಿಲ್ಲ. ಯಾಕಂದರೆ ನಿಮ್ಮ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ. ಅದು ನಿಮ್ಮ ಗಮನದಲ್ಲಿರಲಿ. ಇನ್ನು ಬಹಳಷ್ಟು ಜನ ಸಾಲ ಸೂಲಗಳನ್ನು ಮಾಡ್ಕೊಂಡಿರ್ತೀರಿ, ಆದರೆ ನಿಮ್ಮ ಅಕೌಂಟಿಗೆ ದುಡ್ಡು ಕೂಡ ಬಂದಿರುತ್ತೆ. ಆದರೆ ನಿಮಗೆ ಗೊತ್ತಾಗಿರೋದಿಲ್ಲ, ಮೆಸೇಜು ಬಂದಿರೋದಿಲ್ಲ. ಕಟ್ ಆಗಿರ್ತಕ್ಕಂತಹ ಮೆಸೇಜ್ ಬಂದಿರುತ್ತೆ, ಅದು EMI ಕಟ್ ಆಗಿರುತ್ತೆ. ಸಾಕಷ್ಟು ಜನ ಸಾಲಗಳನ್ನು ಮಾಡ್ಕೊಂಡಿರ್ತೀರಿ ಅಥವಾ ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ. ಬೈಕ್ ಆಗಿರಲಿ, ಕಾರ್ ಆಗಿರಲಿ, ಅಥವಾ ಮನೆಯಲ್ಲಿ ಟಿವಿನೋ, ಫ್ರಿಜ್ಜೋ, ಮೊಬೈಲ್ಗಳು ಅಥವಾ PC ಈ ರೀತಿ ಏನಾದರೂ ಖರೀದಿ ಮಾಡಿರ್ತೀರಿ. ಅದನ್ನು ನೀವು ತಿಂಗಳ ಇಂತಿಷ್ಟು ಅಂತ ಹೇಳಿಬಿಟ್ಟು EMI ಮುಖಾಂತರ ಕಟ್ತಾ ಹೋಗ್ತಿರ್ತೀರಿ. ಆದರೆ ನಿಮಗೆ ಗೊತ್ತಾಗಿರೋದಿಲ್ಲ ಕಟ್ ಆಗಿರುವಂಥದ್ದು. ಅದು ನೀವೇನು ಮಾಡಬೇಕು, ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಸ್ಕೊಳ್ಬೇಕು. ಆವಾಗ ಮಾತ್ರ ನೀವು ನಿಮ್ಮ ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸಿದ್ರೆ ಗೊತ್ತಾಗತ್ತೆ. ಅಥವಾ ಪಾಸ್ಬುಕ್ನಲ್ಲಿ ಎಂಟ್ರಿ ಮಾಡಿಸಿ ನಿಮ್ಮ ಟ್ರಾನ್ಸಾಕ್ಷನ್ ಏನೇನಾಗಿದೆ, ಎಷ್ಟು ಬಂದಿದೆ, ಎಷ್ಟು ಹೋಗಿದೆ, ಎಲ್ಲವೂ ಕೂಡ ಅಲ್ಲಿ ಡೀಟೇಲ್ಸ್ ಇರುತ್ತೆ. ಅಲ್ಲಿಂದ ನೀವು ತಿಳ್ಕೊಳ್ಬಹುದು ಗೃಹಲಕ್ಷ್ಮಿ ದುಡ್ಡು ಜಮಾ ಆಗಿದೆ ಇಲ್ವಾ ಅಂತ. ಇನ್ನು ಬಹಳಷ್ಟು ಜನರದು EKYC ಮಾಡಿಸಿ ಬಹಳ ದಿನ ಆಗಿದೆ. ಅದನ್ನು ಕೂಡ ನೀವು EKYC ಮಾಡಿಸ್ಬೇಕಂತ ಸರ್ಕಾರ ತಿಳಿಸ್ತಾ ಇದೆ. ಒಬ್ಬೊಬ್ಬರಿಗೆ ಮೆಸೇಜ್ ಹೋಗುತ್ತೆ, ಒಬ್ಬೊಬ್ಬರಿಗೆ ಮೆಸೇಜ್ ಹೋಗೋದಿಲ್ಲ. ಇದು ಟೆಕ್ನಿಕಲ್ ಕೂಡ ಎರರ್ ಆಗಿರುತ್ತೆ. ಹಾಗಾಗಿ EKYC ಎಲ್ಲವೂ ಕೂಡ ಅಪ್ಡೇಟು, ಬ್ಯಾಂಕ್ ಅಕೌಂಟು ಕರೆಕ್ಟ್ ಆಗಿದ್ದರೆ ಎಲ್ಲವೂ ಕೂಡ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗುತ್ತೆ. ಇನ್ನು ಬ್ಯಾಂಕಿನಲ್ಲಿ EMI ಮುಖಾಂತರ ಸಾಲ ಬೇರೆ, ಇನ್ನು ದೊಡ್ಡ ದೊಡ್ಡ ಸಾಲಗಳನ್ನು ಕೂಡ ಮಾಡಿರ್ತೀರಿ, ಅಲ್ಲಿ ಕೂಡ ನಿಮಗೆ ಗೊತ್ತಾಗ್ತಿರೋದಿಲ್ಲ. ಅದನ್ನು ಕೂಡ ಗಮನ ಹರಿಸಿ. ಒಟ್ಟಾರೆಯಾಗಿ ನೀವು ಕಾಳಸಂತೆಗಳಲ್ಲಿ ಅಕ್ಕಿ ಮಾರಾಟ ಮಾಡೋದಾದರೂ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ. ಇದು ಕೂಡ ಗಮನದಲ್ಲಿರಲಿ. ಇನ್ನು ರೇಷನ್ ಕಾರ್ಡ್ ತೆಗೆದುಕೊಳ್ತಾ ಇಲ್ಲ ಅಂದರೆ ರೇಷನ್ ಖಂಡಿತವಾಗಲೂ ತೆಗೆದುಕೊಳ್ಳಲೇಬೇಕು. ಯಾಕಂದರೆ ನೀವು ರೇಷನ್ ಕಾರ್ಡ್ಗೆ ಅವಶ್ಯಕತೆ ಇದೆ, ನೀವು ರೇಷನ್ ಎಲಿಜಿಬಲ್ ಇದ್ದೀರಿ ಅಂತ ಸರ್ಕಾರ ಕೊಡ್ತಾ ಇರುತ್ತೆ. ಆದರೆ ನೀವೇನು ಮಾಡ್ತೀರಿ, ನಿಮಗೆ ರೇಷನ್ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಕಡೆ ವಲಸೆ ಹೋಗಿರ್ತೀರಿ ಅಥವಾ ಕಾರಣಾಂತರಗಳಿಂದ ರೇಷನನ್ನು ತೆಗೆದುಕೊಳ್ಳಿಕ್ಕಾಗಿರೋದಿಲ್ಲ. ಸರ್ಕಾರ ಏನು ಹೇಳುತ್ತೆ, ಎಲಿಜಿಬಲ್ ಇದ್ದೀರಾ, ರೇಷನ್ ಕೊಡ್ತಾ ಇದ್ದೀವಿ, ನೀವು ರೇಷನ್ ತೆಗೆದುಕೊಳ್ಳಿಲ್ಲ ಅಂದರೆ ನಿಮಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ನಿಮ್ಮ ರೇಷನ್ ಕಾರ್ಡನ್ನು ಕೂಡ ನಾವು ರದ್ದು ಮಾಡ್ತೇವೆ ಅಂತ ಒಂದು ರೂಲ್ಸನ್ನು ಮುಂದಿಟ್ಟುಕೊಂಡು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡಿಬಿಡುತ್ತೆ. ಒಟ್ಟಾರೆಯಾಗಿ ನಾನು ಹೇಳಿದ್ದೀನಿ, ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ಆಹಾರ ಇಲಾಖೆ ತುದಿಗಾಲಿನಲ್ಲಿ ನಿಂತಿದೆ. ಇದರಲ್ಲಿ ನೀವು ಗಮನ ಹರಿಸಬೇಕಾಗಿರುತ್ತದೆ. ಒಟ್ಟಾರೆಯಾಗಿ ಇನ್ಫಾರ್ಮೇಷನ್ ಕೂಡ ನಾನು ತಿಳಿಸಬೇಕಾಗಿತ್ತು, ನಾನು ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಬಾಯ್ ಬಿಡಿ ಫ್ರೆಂಡ್ಸ್.